ನಮಸ್ಕಾರ. ಎಲ್ಲ ಸ್ಪರ್ಧಾರ್ಥಿಗಳಿಗೂ ಸ್ಪರ್ಧಾ ವಿದ್ಯಾಲಯ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮ್ಮ ತಯಾರಿ ಜೋರಾಗಿ ನಡೀತಿದೆಯಾ? ಬನ್ನಿ, ನಿಮ್ಮ ತಯಾರಿಗೆ ಮತ್ತಷ್ಟು ಸಹಾಯ ಮಾಡಲು ಮಾರ್ಚ್ 15 ಮತ್ತು 16ರ ಅತ್ಯಂತ ಪ್ರಮುಖವಾದ 10 ಪ್ರಚಲಿತ ಘಟನೆಗಳನ್ನು ಪ್ರಶ್ನೋತ್ತರಗಳ ಮೂಲಕ ಚರ್ಚಿಸೋಣ. ಇವತ್ತು ನಾವು ಏನೆಲ್ಲ ಕಲಿಯಲಿದ್ದೇವೆ ಅಂತ ಒಂದು ಸಣ್ಣ ನೋಟ ಇಲ್ಲಿದೆ. ನಾವು ಪ್ರಶಸ್ತಿಗಳು, ಆರೋಗ್ಯ, ರಾಜಕೀಯ, ರಕ್ಷಣೆ, ಕ್ರೀಡೆ ಮತ್ತು ಒಂದು ಪ್ರಮುಖ ನೇಮಕಾತಿಯಂತಹ ವಿಷಯಗಳನ್ನು ಚರ್ಚೆ ಮಾಡಲಿದ್ದೇವೆ. ಹಾಗೆ ಕೊನೆಯಲ್ಲಿ ಎಲ್ಲವನ್ನೂ ಒಮ್ಮೆ ನೆನಪು ಮಾಡಿಕೊಳ್ಳೋಣ ಮತ್ತು ನಿಮ್ಮ ಜ್ಞಾನವನ್ನು ಪರೀಕ್ಷಿಸಲು ಒಂದು ವಿಶೇಷ ಪ್ರಶ್ನೆಯೂ ಇದೆ. ಸರಿ, ಹಾಗಿದ್ರೆ ಶುರು ಮಾಡೋಣ ಅಲ್ವಾ? ನಮ್ಮ ಮೊದಲನೇ ವಿಭಾಗ. ಇಲ್ಲಿ ನಾವು ಪ್ರಶಸ್ತಿಗಳು, ಪರಿಸರ ಸಂರಕ್ಷಣೆ ಮತ್ತು ಸಾರ್ವಜನಿಕ ಆರೋಗ್ಯಕ್ಕೆ ಸಂಬಂಧಿಸಿದ 3 ಇಂಟ್ರೆಸ್ಟಿಂಗ್ ಪ್ರಶ್ನೆಗಳನ್ನು ನೋಡೋಣ. ನಮ್ಮ ಮೊದಲನೇ ಪ್ರಶ್ನೆ ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾದ ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ. ಇಲ್ಲಿ 4 ಹೇಳಿಕೆಗಳನ್ನು ಕೊಟ್ಟಿದ್ದೇವೆ. ಈ ಪ್ರಶಸ್ತಿಯ ಸ್ಥಾಪನೆ, ಇದನ್ನು ಯಾರು ನೀಡ್ತಾರೆ, ಮೊದಲು ಯಾರಿಗೆ ಸಿಕ್ತು ಮತ್ತು ಇತ್ತೀಚೆಗೆ ಯಾರಿಗೆ ಸಿಕ್ಕಿದೆ ಅನ್ನೋದ್ರ ಬಗ್ಗೆ. ಇದರಲ್ಲಿ ಯಾವುದು ಸರಿ ಅಂತ ಒಮ್ಮೆ ಯೋಚನೆ ಮಾಡಿ. ಹೌದು, ಸರಿಯಾದ ಉತ್ತರ ಆಯ್ಕೆ ಡಿ. ಅಂದ್ರೆ ಕೊಟ್ಟಿರುವ ಎಲ್ಲ 4 ಹೇಳಿಕೆಗಳು ಸಂಪೂರ್ಣವಾಗಿ ಸರಿಯಾಗಿವೆ. 2025ನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿ ಪ್ರಖ್ಯಾತ ತಮಿಳು ಕವಿ ವೈರಮುತ್ತು ಅವರಿಗೆ ಸಂದಿದೆ. ಈ ಪ್ರಶಸ್ತಿಯನ್ನು 1961ರಲ್ಲಿ ಭಾರತೀಯ ಜ್ಞಾನಪೀಠ ಸಂಸ್ಥೆ ಸ್ಥಾಪನೆ ಮಾಡಿತ್ತು ಮತ್ತು ಇದು ನಮ್ಮ ದೇಶದಲ್ಲಿ ಸಾಹಿತ್ಯಕ್ಕೆ ಕೊಡುವ ಅತಿದೊಡ್ಡ ಗೌರವವಾಗಿದೆ. ಇಲ್ಲಿ ನೋಡಿ, ಇದು ನಮ್ಮೆಲ್ಲರಿಗೂ ಬಹಳ ಹೆಮ್ಮೆಯ ವಿಷಯ. ನಮ್ಮ ಕನ್ನಡ ಸಾಹಿತ್ಯಕ್ಕೆ ಇಲ್ಲಿವರೆಗೂ ಬರೋಬ್ಬರಿ 8 ಜ್ಞಾನಪೀಠ ಪ್ರಶಸ್ತಿಗಳು ಸಿಕ್ಕಿವೆ. ರಾಷ್ಟ್ರಕವಿ ಕುವೆಂಪು ಅವರಿಂದ ಹಿಡಿದು ದ.ರಾ. ಬೇಂದ್ರೆ, ಕಾರಂತರು, ಹೀಗೆ ಚಂದ್ರಶೇಖರ ಕಂಬಾರರವರೆಗೆ ನಮ್ಮ ಸಾಹಿತ್ಯದ ದಿಗ್ಗಜರು ಈ ಅತ್ಯುನ್ನತ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಇದು ನಿಜಕ್ಕೂ ಭಾರತೀಯ ಸಾಹಿತ್ಯಕ್ಕೆ ಕನ್ನಡದ ಕೊಡುಗೆ ಎಷ್ಟು ದೊಡ್ಡದು ಅನ್ನೋದನ್ನ ತೋರಿಸುತ್ತೆ. ಸರಿ, ಸಾಹಿತ್ಯದಿಂದ ಈಗ ಪರಿಸರದ ಕಡೆಗೆ ಹೋಗೋಣ. ನಮ್ಮ ಎರಡನೇ ಪ್ರಶ್ನೆ ವನ್ಯಜೀವಿ ಸಂರಕ್ಷಣೆಗೆ ಸಂಬಂಧಿಸಿದ್ದು. ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಗರಿಯಲ್ಗಳ ರಕ್ಷಣೆಗಾಗಿ ಇರುವ ರಾಷ್ಟ್ರೀಯ ಚಂಬಲ್ ಅಭಯಾರಣ್ಯ ಯಾವ ನದಿಯ ದಡದಲ್ಲಿದೆ? ಉತ್ತರ ತುಂಬಾ ಸ್ಪಷ್ಟವಾಗಿದೆ. ಆಯ್ಕೆ ಸಿ, ಚಂಬಲ್ ನದಿ. ಘರಿಯಲ್ ಅಂದ್ರೆ ಇದು ಮೊಸಳೆಯ ಒಂದು ವಿಶೇಷ ಪ್ರಭೇದ, ಈಗ ಅಳಿವಿನ ಅಂಚಿನಲ್ಲಿದೆ. ದುಃಖದ ಸಂಗತಿ ಏನಂದ್ರೆ ಅಕ್ರಮ ಮರಳು ಗಣಿಗಾರಿಕೆಯಿಂದ ಇವುಗಳ ಮನೆ ಅಂದ್ರೆ ನೈಸರ್ಗಿಕ ವಾಸಸ್ಥಾನವೇ ಹಾಳಾಗ್ತಿದೆ. ಈ ಸಮಸ್ಯೆಯ ಗಂಭೀರ್ಯತೆಯನ್ನು ಅರಿತಾ ನಮ್ಮ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಿ ಈ ಜೀವಿಗಳನ್ನು ರಕ್ಷಿಸಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ ಅಂತ ಸರ್ಕಾರಗಳಿಗೆ ನಿರ್ದೇಶನ ನೀಡಿದೆ. ಮೂರನೇ ಪ್ರಶ್ನೆ, ಇದು ನಮ್ಮೆಲ್ಲರ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು. ಭಾರತದಲ್ಲಿ ರಾಷ್ಟ್ರೀಯ ಲಸಿಕಾ ದಿನ ಅಂದ್ರೆ ನ್ಯಾಷನಲ್ ವ್ಯಾಕ್ಸಿನೇಷನ್ ಡೇಯನ್ನ ಯಾವ ದಿನಾಂಕದಂದು ಆಚರಿಸಲಾಗುತ್ತೆ? ಸರಿಯಾದ ಉತ್ತರ ಆಯ್ಕೆ ಬಿ, ಮಾರ್ಚ್ 16. ಈ ದಿನಾಂಕಕ್ಕೆ ಒಂದು ದೊಡ್ಡ ಇತಿಹಾಸವೇ ಇದೆ. 1995ರಲ್ಲಿ ಇದೇ ದಿನ ನಮ್ಮ ದೇಶದ ತುಂಬೆಲ್ಲ ಪಲ್ಸ್ ಪೋಲಿಯೋ ಅನ್ನೋ ಒಂದು ದೊಡ್ಡ ಲಸಿಕಾ ಅಭಿಯಾನ ಶುರುವಾಗಿತ್ತು. ಆ ಮಹಾ ಆಂದೋಲನದ ಯಶಸ್ಸಿನಿಂದಾಗಿಯೇ 2014ರಲ್ಲಿ ಭಾರತವನ್ನ ಪೋಲಿಯೋ ಮುಕ್ತ ರಾಷ್ಟ್ರ ಅಂತ ಘೋಷಿಸಲಾಯಿತು. ಇದು ನಮ್ಮ ದೇಶದ ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಮೈಲಿಗಲ್ಲು. ಓಕೆ, ಈಗ ನಮ್ಮ ಎರಡನೇ ವಿಭಾಗಕ್ಕೆ ಹೋಗೋಣ. ಇಲ್ಲಿ ನಾವು ರಾಜಕೀಯ ಮತ್ತು ರಕ್ಷಣಾ ವಲಯದಲ್ಲಿ ನಡೆದ ಕೆಲವು ಪ್ರಮುಖ ಬೆಳವಣಿಗೆಗಳ ಬಗ್ಗೆ ಮಾತಾಡೋಣ. ನಮ್ಮ 4ನೇ ಪ್ರಶ್ನೆ ಭಾರತದ ರಾಜಕೀಯದಲ್ಲಿ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಂಬಂಧಿಸಿದ್ದು. LGBTQ ಸಮುದಾಯದಿಂದ ಭಾರತದ ಸಂಸತ್ತನ್ನು ಪ್ರವೇಶಿಸಿದ ಮೊದಲ ವ್ಯಕ್ತಿ ಯಾರು? ಯೋಚನೆ ಮಾಡಿ. ಸರಿಯಾದ ಉತ್ತರ ಆಯ್ಕೆ ಬಿ, ಮೇನಕಾ ಗುರುಸ್ವಾಮಿ. ಇವರು ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾಗಿದ್ದು TMC ಪಕ್ಷದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಇವರ ಆಯ್ಕೆ ಯಾಕಿಷ್ಟು ವಿಶೇಷ ಅಂದ್ರೆ 2018ರಲ್ಲಿ ಸಲಿಂಗಕಾಮವನ್ನ ಅಪರಾಧದ ಪಟ್ಟಿಯಿಂದ ತೆಗೆದುಹಾಕಿದ ಐತಿಹಾಸಿಕ ಸೆಕ್ಷನ್ 377 ಕೇಸ್ ಇದೆಯಲ್ವಾ, ಅದರಲ್ಲಿ ಹೋರಾಡಿದ ಪ್ರಮುಖ ವಕೀಲರಲ್ಲಿ ಇವರು ಒಬ್ಬರು. ಇದು ನಮ್ಮ ಪ್ರಜಾಪ್ರಭುತ್ವದ ಅಂತರ್ಗತತೆಗೆ ಒಂದು ದೊಡ್ಡ ಹೆಜ್ಜೆ. 5ನೇ ಪ್ರಶ್ನೆ ನಮ್ಮ ದೇಶದ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು. ಸ್ಟಾಕ್ಹೋಮ್ ಅಂತಾರಾಷ್ಟ್ರೀಯ ಶಾಂತಿ ಸಂಶೋಧನಾ ಸಂಸ್ಥೆ ಅಂದ್ರೆ ಸಿಪ್ರಿ ಇತ್ತೀಚೆಗೆ ಒಂದು ವರದಿ ಬಿಡುಗಡೆ ಮಾಡಿದೆ. ಆ ವರದಿಯ ಪ್ರಕಾರ ಇಡೀ ಜಗತ್ತಿನಲ್ಲಿ ಸೇನೆಗಾಗಿ ಅತಿ ಹೆಚ್ಚು ಖರ್ಚು ಮಾಡುವ ದೇಶಗಳ ಪಟ್ಟಿಯಲ್ಲಿ ಭಾರತದ ಸ್ಥಾನ ಎಷ್ಟನೇದು? ಸರಿಯಾದ ಉತ್ತರ ಆಯ್ಕೆ ಸಿ, 5ನೇ ಸ್ಥಾನ. ಭಾರತ ರಕ್ಷಣೆಗಾಗಿ ಸುಮಾರು $86.1 ಬಿಲಿಯನ್ ಖರ್ಚು ಮಾಡ್ತಿದೆ. ಅಂದ್ರೆ ಇದು ಎಷ್ಟೊಂದು ದೊಡ್ಡ ಮೊತ್ತ ಅಲ್ವಾ? ಅಷ್ಟೇ ಅಲ್ಲ, ಶಸ್ತ್ರಾಸ್ತ್ರಗಳನ್ನ ಬೇರೆ ದೇಶಗಳಿಂದ ತರಿಸ್ಕೊಳ್ಳೋದ್ರಲ್ಲಿ ನಾವು ಜಗತ್ತಲ್ಲೇ 2ನೇ ಸ್ಥಾನದಲ್ಲಿದ್ದೀವಿ ಮತ್ತು ನಮ್ಮ ಸೇನಾ ಶಕ್ತಿ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಪ್ರಕಾರ ವಿಶ್ವದಲ್ಲೇ 4ನೇ ಸ್ಥಾನದಲ್ಲಿದೆ. ಇದು ಜಾಗತಿಕ ಮಟ್ಟದಲ್ಲಿ ಭಾರತದ ಹೆಚ್ಚುತ್ತಿರುವ ಬಲವನ್ನ ತೋರಿಸುತ್ತೆ. 6ನೇ ಪ್ರಶ್ನೆ, ಈಗ ಸ್ವಲ್ಪ ಅಂತಾರಾಷ್ಟ್ರೀಯ ವಿಷಯಗಳ ಕಡೆ ನೋಡೋಣ. ಇತ್ತೀಚೆಗೆ ಅಮೆರಿಕ ಇರಾನ್ನ ಒಂದು ದ್ವೀಪದ ಮೇಲೆ ದಾಳಿ ಮಾಡಿತ್ತು. ಇರಾನ್ನ ತೈಲ ಆರ್ಥಿಕತೆಗೆ ಜೀವನಾಡಿಯಾಗಿರುವ ಆ ದ್ವೀಪ ಯಾವುದು? ಸರಿಯಾದ ಉತ್ತರ ಆಯ್ಕೆ ಸಿ, ಖಾರ್ಗ್ ದ್ವೀಪ. ಈ ದ್ವೀಪ ಇರಾನ್ ಆರ್ಥಿಕತೆಯ ಹೃದಯ ಇದ್ದಾಗೆ. ಯಾಕಂದ್ರೆ ಇರಾನಿನ ಸುಮಾರು 90% ಕಚ್ಚಾ ತೈಲ ರಫ್ತಾಗೋದೇ ಇಲ್ಲಿಂದ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ. ಅಮೆರಿಕ ದಾಳಿ ಮಾಡಿದ್ದು ಅಲ್ಲಿರೋ ಮಿಲಿಟರಿ ಬೇಸ್ಗಳ ಮೇಲೆ ಮಾತ್ರ, ತೈಲ ಸಂಗ್ರಹಗಾರಗಳ ಮೇಲಲ್ಲ. ಯಾಕಂದ್ರೆ ತೈಲಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇಡೀ ಜಗತ್ತಿನ ಪೆಟ್ರೋಲ್ ಡೀಸೆಲ್ ಬೆಲೆ ಗಗನಕ್ಕೇರುತ್ತೆ. ನೋಡಿ, ಜಿಯೋಪಾಲಿಟಿಕ್ಸ್ ಅಂದ್ರೆ ಇದೆ. ಸರಿ, 7ನೇ ಪ್ರಶ್ನೆ ಎಲ್ಲಾ ಕ್ರಿಕೆಟ್ ಫ್ಯಾನ್ಸ್ಗಾಗಿ. BCCI ನೀಡುವ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಒಂದಾದ ಪಾಲಿ ಉಮ್ರಿಗರ್ ಪ್ರಶಸ್ತಿಯನ್ನು 2026ರಲ್ಲಿ ಯಾರು ಗೆದ್ದಿದ್ದಾರೆ? ಹೌದು,
ಯುವ ಆಟಗಾರ ಶುಭಮನ್ ಗಿಲ್ ತಮ್ಮ ಅದ್ಭುತ ಪ್ರದರ್ಶನಕ್ಕಾಗಿ ಈ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಜೊತೆಗೆ ಮಹಿಳಾ ವಿಭಾಗದಲ್ಲಿ ನಮ್ಮ ಹೆಮ್ಮೆಯ ಆಟಗಾರ್ತಿ ಸ್ಮೃತಿ ಮಂದಾನ ಅತ್ಯುತ್ತಮ ಕ್ರಿಕೆಟರ್ ಆಗಿ ಹೊರಹೊಮ್ಮಿದ್ದಾರೆ. ಹಾಗೆ ರಾಜರ್ ಬಿನ್ನಿ, ರಾಹುಲ್ ದ್ರಾವಿಡ್ ಮತ್ತು ಮಿಥಾಲಿ ರಾಜ್ ಅವರಂತಹ ದಿಗ್ಗಜರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. 8ನೇ ಪ್ರಶ್ನೆ ಸಾಮಾಜಿಕ ಸೇವೆಗೆ ಸಂಬಂಧಿಸಿದ್ದು. ತುಂಬಾನೇ ಪ್ರತಿಷ್ಠಿತವಾದ ಕಿಸ್ ಮಾನವೀಯ ಪ್ರಶಸ್ತಿ 2025 ಯಾರು ಸ್ವೀಕರಿಸಿದ್ದಾರೆ? ಸರಿಯಾದ ಉತ್ತರ ಆಯ್ಕೆ ಸಿ, ನೀತಾ ಅಂಬಾನಿ. ರಿಲಯನ್ಸ್ ಫೌಂಡೇಶನ್ನ ಸಂಸ್ಥಾಪಕರಾದ ಇವರಿಗೆ ಸಮಾಜ ಸೇವೆ ಮತ್ತು ಮಾನವೀಯ ಕಾರ್ಯಗಳಿಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಪ್ರಶಸ್ತಿ ಎಷ್ಟು ಪ್ರತಿಷ್ಠಿತ ಅಂದರೆ ಹಿಂದೆ ಬಿಲ್ ಗೇಟ್ಸ್, ದಲೈ ಲಾಮಾ, ರತನ್ ಟಾಟಾ ಅವರಂಥ ಜಾಗತಿಕ ವ್ಯಕ್ತಿಗಳಿಗೂ ಇದನ್ನು ನೀಡಲಾಗಿದೆ. ಈಗ ಆ ಸಾಲಿಗೆ ನೀತಾ ಅಂಬಾನಿ ಕೂಡ ಸೇರಿದ್ದಾರೆ. ನಮ್ಮ 9ನೇ ಪ್ರಶ್ನೆ ಭಾರತದ ಸಾಂಸ್ಕೃತಿಕ ವೈಭವಕ್ಕೆ ಸಂಬಂಧಿಸಿದ್ದು. ಆದಿ ಪರಬ್ ಅನ್ನುವ ಬುಡಕಟ್ಟು ಉತ್ಸವ ಇತ್ತೀಚೆಗೆ ಯಾವ ನಗರದಲ್ಲಿ ನಡೆಯಿತು? ಸರಿಯಾದ ಉತ್ತರ ಆಯ್ಕೆ ಬಿ, ಛತ್ತೀಸ್ಗಢದ ನವರಾಯ್ಪುರ್. ನಮ್ಮ ದೇಶದ ಬುಡಕಟ್ಟು ಸಂಸ್ಕೃತಿ ಎಷ್ಟು ಶ್ರೀಮಂತವಾಗಿದೆ ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸೋಕೆ ಈ ಉತ್ಸವ. ವಿಶೇಷ ಏನಂದ್ರೆ 5 ಬೇರೆ ಬೇರೆ ರಾಜ್ಯಗಳಿಂದ ಸುಮಾರು 43 ವಿವಿಧ ಬುಡಕಟ್ಟು ಸಮುದಾಯಗಳ ಕಲಾವಿದರು ಒಂದೇ ಕಡೆ ಸೇರಿ ತಮ್ಮ ಕಲೆ ಮತ್ತು ಸಂಸ್ಕೃತಿಯನ್ನ ಪ್ರದರ್ಶಿಸಿದ್ರು. ಅದ್ಭುತ ಅಲ್ವಾ? ಓಕೆ, 10ನೇ ಮತ್ತು ಕೊನೆಯ ಪ್ರಶ್ನೆ. ಭಾರತದ ರಕ್ಷಣಾ ಪಡೆಗಳ ಸಮನ್ವಯಕ್ಕಾಗಿ ಸೃಷ್ಟಿಸಲಾದ ಅತ್ಯುನ್ನತ ಹುದ್ದೆ ಅಂದ್ರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಥವಾ ಸಿಡಿಎಸ್ ಆಗಿ ಮೊದಲು ನೇಮಕಗೊಂಡವರು ಯಾರು? ಸರಿಯಾದ ಉತ್ತರ ಆಯ್ಕೆ ಬಿ, ಜನರಲ್ ಬಿಪಿನ್ ರಾವತ್. ಅವರು ಜನವರಿ 1, 2020 ಭಾರತದ ಮೊಟ್ಟಮೊದಲ ಸಿಡಿಎಸ್ ಆಗಿ ಅಧಿಕಾರ ವಹಿಸಿಕೊಂಡ್ರು. ಈ ಸಿಡಿಎಸ್ ಹುದ್ದೆಯನ್ನ ಯಾಕೆ ಸೃಷ್ಟಿ ಮಾಡಿದ್ರು ಅಂದ್ರೆ ನಮ್ಮ 3 ಸೇನೆಗಳಾದ ಭೂಸೇನೆ, ವಾಯುಸೇನೆ ಮತ್ತು ನೌಕಾಪಡೆಯ ನಡುವೆ ಹೊಂದಾಣಿಕೆ ಹೆಚ್ಚಿಸೋಕೆ. ಅವರ ಅಪ್ರತಿಮ ದೇಶ ಸೇವೆಗಾಗಿ 2022 ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಹೀಗೆ ನಮ್ಮ 10 ಪ್ರಶ್ನೆಗಳು ಮುಗಿದವು. ಈಗ ಕಲಿತಿದ್ದನ್ನೆಲ್ಲ ನೆನಪಿನಲ್ಲಿ ಇಟ್ಕೊಳೋಕೆ ಒಂದ್ಸಾರಿ ಫಟಾಫಟ್ ಅಂತ ಎಲ್ಲವನ್ನೂ ರಿವೈಸ್ ಮಾಡ್ಕೊಂಡ್ಬಿಡೋಣ. ಬನ್ನಿ, ಕಲಿತ ಮುಖ್ಯ ಅಂಶಗಳನ್ನ ಒಮ್ಮೆ ವೇಗವಾಗಿ ನೋಡೋಣ. 2025 ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ್ದು ಕವಿ ವೈರಮುತ್ತು ಅವರಿಗೆ. ರಾಷ್ಟ್ರೀಯ ಲಸಿಕಾ ದಿನ ಮಾರ್ಚ್ 16. ಭಾರತದ ಮೊದಲ LGBTQ ಸಂಸದರು ಮೇನಕಾ ಗುರುಸ್ವಾಮಿ. ರಕ್ಷಣಾ ವೆಚ್ಚದಲ್ಲಿ ಭಾರತಕ್ಕೆ 5ನೇ ಸ್ಥಾನ. ಪಾಲಿ ಉಮ್ರಿಗರ್ ಪ್ರಶಸ್ತಿ ಗೆದ್ದುವರು ಶುಭಮನ್ ಗಿಲ್. ಮತ್ತು ಭಾರತದ ಮೊದಲ ಸಿಡಿಎಸ್ ಜನರಲ್ ಬಿಪಿನ್ ರಾವತ್. ಈ ಅಂಶಗಳನ್ನ ಚೆನ್ನಾಗಿ ನೆನಪಿನಲ್ಲಿಟ್ಕೊಳ್ಳಿ. ಸರಿ, ಈಗ ನಿಮ್ಮ ಸರ್ವಿ. ಇವತ್ತಿನ ಚರ್ಚೆ ಕೇಳಿದ್ರಲ್ಲ? ಹಾಗಾದರೆ ಹೇಳಿ, ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನ ಮೊಟ್ಟಮೊದಲು ತಂದುಕೊಟ್ಟ ಮಹಾನ್ ಸಾಹಿತಿ ಯಾರು? ನಿಮ್ಮ ಉತ್ತರ ಏನು ಅಂತ ಕೆಳಗೆ ಕಮೆಂಟ್ಸ್ನಲ್ಲಿ ಬರೀರಿ. ನೋಡೋಣ ಎಷ್ಟು ಜನ ಸರಿ ಉತ್ತರ ಕೊಡ್ತೀರಾ ಅಂತ. ಈ ವಿಶ್ಲೇಷಣೆ ನಿಮಗೆ ಉಪಯೋಗ ಆಯಿತು ಅನಿಸಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಟ್ಸ್ಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದನ್ನು ಸೇರ್ಕೊಳ್ಳಿ. ಮುಂದಿನ ವಿಶ್ಲೇಷಣೆಯಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.